ಮಿಗ್ಲು ಶಿವ ಕೊಲೆ ಕೇಸ್ನಲ್ಲಿ ಭೈರತಿಗೆ ಸಿಗುತ್ತಾ ರಿಲೀಫ್. ಹೈಕೋರ್ಟ್ನಲ್ಲಿ ಇಂದು ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ನಡೆಯುತ್ತೆ. ಭೈರತಿ ಬಸವರಾಜ್ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ನಡೆಯುತ್ತೆ. 2 ದಿನಗಳಿಂದ ಹೈಕೋರ್ಟ್ ನ್ಯಾಯಮೂರ್ತಿಗಳಾದ ಸುನಿಲ್ ದತ್ ಪೀಠದಲ್ಲಿ ವಿಚಾರಣೆ ನಡೀತಾ ಇದೆ. ಭೈರತಿ ಬಸವರಾಜ್ ಪರ ಹಿರಿಯ ವಕೀಲ ಸಂದೇಶ್ ಚೌಟಾ ವಾದವನ್ನ ಮಂಡಿಸಿದ್ದಾರೆ. ಸಿಐಡಿಗೆ ವರ್ಗಾಯಿಸಿದ ನಂತರ ತನಿಖೆಗೆ ಹಾಜರಾಗುವುದಕ್ಕೆ ನೋಟಿಸ್ ಅನ್ನ ನೀಡಿಲ್ಲ. ಸೀಮಿತ ಅವಧಿಯ ಕಸ್ಟಡಿಗೂ ಸಿಐಡಿ ಮನವಿ ಮಾಡಲಿಲ್ಲ. ಷರತ್ತನ್ನ ವಿಧಿಸಿ ನಿರೀಕ್ಷಣಾ ಜಾಮೀನು ನೀಡಬಹುದು. ತನಿಖೆಗೆ ತಪ್ಪದೇ ಹಾಜರಾಗುವಂತೆ ಷರತ್ತನ್ನ ವಿಧಿಸಬಹುದು. ವಾದ ಪ್ರತಿವಾದವನ್ನ ಆಲಿಸಿ ಇವತ್ತಿಗೆ ಮುಂದೂಡಿದ್ದಂತಹ ಹೈಕೋರ್ಟ್ ಇವತ್ತು ಮಹತ್ವದ ದಿನ ಆಗಿದೆ ಭೈರತಿ ಅವರಿಗೆ. ಸೊ ಹಾಗಾಗಿ ಏನಾಗತ್ತೆ, ರಿಲೀಫ್ ಸಿಗುತ್ತಾ ಇಲ್ವಾ, ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಈಗಾಗಲೇ ವಾದ ಪ್ರತಿವಾದವನ್ನ ಆಲಿಸಿದ್ದಾರೆ, ವಾದವನ್ನ ಮಂಡಿಸಿದ್ದಾರೆ ವಕೀಲ ಸಂದೇಶ್ ಚೌಟಾ ಅವರು. ಭೈರತಿ ಬಸವರಾಜ್ ಅವರ ನಿರೀಕ್ಷಣಾ ಜಾಮೀನು ಅರ್ಜಿ ಇವತ್ತು ವಿಚಾರಣೆಗೆ ಬರುತ್ತೆ. ಇವತ್ತು ಜಾಮೂನ್ ಸಿಗುತ್ತಾ ಇಲ್ವಾ ನೋಡಬೇಕು.